ನಮಸ್ತೆ. ಈಗ ಒಂದು ನಿನ್ನೆ ಬಂದಂಥ ಒಂದು ಭಾರಿ ಮಳೆಗೆ ಒಂದು ತಮಗೆ ತುಂಬ ಒಂದು ನಷ್ಟ ಆಗಿದೆ ಅಂತ ಗೊತ್ತಾಯಿತು. ಹಾಗೆ ನಷ್ಟ ಇಲ್ಲಿ ನಾನು ಖುದ್ದಾಗಿ ಬಂದು ನೋಡುವ ಅಂತೇಳಿ ನೀವು ಹೇಳಿದಂಗೆ ನಾವು ಬಂದಿದ್ದೀವಿ. ಏನು ಸರ್, ನೀವು ಇಷ್ಟು ಒಂದು ದೊಡ್ಡದಾಗಿ ನೀವೊಂದು ಬಾಳೆ ಕೃಷಿ ಮಾಡಿದ್ದೀರಾ, ನಿಮಗೆ ತುಂಬ ಒಂದು ಏನೋ ಒಂದು ನಷ್ಟ ಆಗಿದೆ, ಏನು ಯಾವ ಥರ ಏನು ಲೆಕ್ಕಾಚಾರ ಅಂತೇಳಿ ನಿಮ್ಮ ನೋಡುವ. ನಿನ್ನೆ ಗಾಳಿ ಮಳೆಗೆ ಇದುವರೆಗೆ ತುಂಬ ಖರ್ಚು ಮಾಡಿ ನಟ್ಟೆ, ಸಾಲ ಸೂಲ ಮಾಡಿ ನಾನು ಮಗ್ಗುಲ ಗ್ರಾಮದಲ್ಲಿ ಚೋಕಂಡ ಮಾದಪ್ಪ ಮಾತಾಡ್ತಾ ಇರೋದು. ನಿನ್ನೆ ಗಾಳಿ ಮಳೆಗೆ ಈ ಥರ ಫುಲ್ ನಷ್ಟವಾಗಿದೆ. ಇದಕ್ಕೆ ಗ್ರಾಮ ಪಂಚಾಯತಿ ತಹಸೀಲ್ದಾರ್ ಯಾರು ಪರಿಹಾರ ಸರ್ಕಾರದಿಂದ ಪರಿಹಾರ ಆಗಿ ಕೊಡಬೇಕು. ದುಡ್ಡದ್ದು ಕೈಗೆ ಬಂದಿಲ್ಲ. ಬೆಳಿಲಿಕ್ಕೆ ಇನ್ನೊಂದು ತಿಂಗಳು ಬೇಕಿತ್ತು. ಅದರೊಳಗೆ ಸುಮಾರು ಎಷ್ಟು ಗಿಡಗಳು ನೀವು ಕೃಷಿ ಮಾಡಿದಿರಿ? ನೀವು 4,000 ಮಾಡಿದ್ದೀನಿ. ಈಗ ಎಲ್ಲ ಈ ಥರ ಅರ್ಧದಲ್ಲೇ ಮುರಿದು ಬಿದ್ದಿದೆ. 700 ಬಾಳೆ ಗಿಡಗಳು ಈ ಥರ ಆಗಿದೆ. ಅಂದರೆ ನಿಮಗೆ ಈಗ ಅಂದಾಜು ನಿಮಗೆ ಏನು ನೀವು ಸಾಲ ಮಾಡಿರ್ತೀರಾ, ಇದು ನೀವು ಏನೋ ಅಡ್ಜಸ್ಟ್ಮೆಂಟ್ ಮಾಡಿರ್ತೀರಾ, ಈಗ ಇದನ್ನೇ ನಂಬ್ಕೊಂಡಿರ್ತೀರಾ? ಹೇಗೆ ಸರ್ ಈಗ ಮುಂದೆ ಹೆಂಗೆ ಅಂತೇಳಿ? ನಾವು ಫ್ಯಾಮಿಲಿ ಎಲ್ಲ ಸೇರಿಬಿಟ್ಟು ಕಷ್ಟಪಟ್ಟು ಇದುವರೆಗೆ ಹೀಗೆ ಮಾಡಿದ್ವಿ. ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಬೆಳೆ ಕೈಗೆ ಬರೋ ಟೈಮಿಗೆ ಈ ಥರ ಆಯಿತು. ಗಾಳಿ ಮಳೆಗೆ ಅದು ಎಲ್ಲ ನೀರ ಎಲ್ಲ ಹಾಯಿಸಿ ಇಷ್ಟು ಬೆಳೆ ಬೆಳೆದಿದ್ದನ್ನು ಕೈಗೆ ಸಿಗದಾಗಿದೆ. ಇನ್ನು ಎಷ್ಟು ತಿಂಗಳಾಗಿದ್ರೆ ಇದು ಫಸಲು ಒಂದು ನಿಮಗೆ? ತಿಂಗಳೊಳಗೆ ಆಗ್ತಿತ್ತು, ಇನ್ನೊಂದು ತಿಂಗಳಿಗೆ. ಈಗ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಇದಕ್ಕೆ ಇನ್ನೂ ಬೇಕಿತ್ತ? ಇನ್ನು ಎಷ್ಟು, 1-2 ತಿಂಗಳು ಬೇಕಿತ್ತ? ಇನ್ನೊಂದು ತಿಂಗಳಿಗೆ ಆಗ್ತಿತ್ತು ಇದು. ಈಗ ಇದನ್ನ ಯಾರು ತಗೊಳ್ಳೋರಿಲ್ಲ, ಇದು ಇನ್ನು ಯಾರು ತೆಗೆಯಲ್ಲ. ಇದೀಗ ಯಾವುದಕ್ಕೂ ಬೆಳೆದಿಲ್ಲದಿಂದ ಯಾರು ತಗೊಳ್ಳಲ್ಲ. ಮತ್ತೆ ಈಗ ಏನು ಮುಂದೆ ಹೇಗೆ ಅಂತ ನಿಮ್ಮದು? ಈಗ ಇಷ್ಟು ಗಿಡಗಳೆಲ್ಲ ನಷ್ಟ ಆಗಿದೆ, ಯಾವ ಥರ ನೀವು ಯಾರಿಗೆ ಇದರ ಮುಖಾಂತರ? ಸಂಬಂಧಪಟ್ಟ ಅಧಿಕಾರಿಗಳು, ಗ್ರಾಮ ಪಂಚಾಯತಿ, ತಹಸೀಲ್ದಾರ್ ಯಾರು ಇದಾಗ್ತಾರೆ ಸ್ವಲ್ಪ ಇದರಿಂದ ಸಹಾಯ ಮಾಡಬೇಕಂತ. ಯಾರೋ ಜನಪ್ರತಿನಿಧಿಗಳಿಗೆ ಯಾರಾದರೂ ಹೇಳಿದ್ದೀರಾ, ಮಾಹಿತಿ ಏನಾದರೂ ಕೊಟ್ಟಿದ್ದೀರಾ ಈ ಥರ ಆಗಿದೆ ಅಂತ? ಇದುವರೆಗೆ ಯಾರಾದರೂ ಬಂದು ನೋಡಿದಾರಾ? ಇಲ್ಲ. ನಿಮಗೆ ಅಲ್ಲಿ ಈಗ ನೋಡಿ ಆ ಕಡೆ ಎಲ್ಲ ಇದೆಯಲ್ಲ, ಅದು ಈಗ ಯಾವುದು ನಿಮಗೆ ಬೇರೆ ಏನು ಮಾರಲಿಕ್ಕೆ ಆಗೋದಿಲ್ವಾ? ಇದು ಇನ್ನೊಂದು ತಿಂಗಳು, ಒಂದು 20-25 ದಿನ, ಒಂದು ತಿಂಗಳು ಬೇಕಿತ್ತು ಇದೆಲ್ಲ ಬೆಳಿಲಿಕ್ಕೆ. ಎಲ್ಲ ಇದೇ ಥರ ಆಗಿದೆ. ಈಗ ಇದು ಯಾರು ತಗೊಳ್ಳೋದಿಲ್ಲ, ಇದು ತೆಗೆಯಲ್ಲ. ಅಂದಾಜು ಎಷ್ಟು ನಷ್ಟ ಆಗಿದೆ ಸರ್ ಇದು ಈಗ ನಿಮ್ಮ ಈ ಥರ ಒಂದು ಬೆಳೆ? 1,700-2,000 ಹತ್ರ ಗಿಡ, ಅಷ್ಟು ಗಿಡಗಳು ಹೋಗಿದೆ, ಬಾಳೆ ಗಿಡಗಳು ಹೋಗಿದೆ. ಈಗ ಯಾವ ಥರ ನೀವು ಏನೋ ಒಂದು ಸಾಲ ಸೋಲ ಮಾಡಿರ್ತೀರಾ, ಈಗ ಈ ಥರ ಒಂದು ತೊಂದರೆ ಆಗಿದೆ, ಏನು ಮಾಡ್ತೀರಾ, ಏನು ಹೇಗೆ ಅನ್ನೋಂಥದ್ದು? ಜನಪ್ರತಿನಿಧಿಗಳು ಸ್ವಲ್ಪ ಸಹಾಯ ಮಾಡಿದರೆ ಇನ್ನು ಮುಂದೆ ಆದರೂ ಈಗ ಬೆಳಿಬಹುದು. ಇದನ್ನೇ ನಂಬ್ಕೊಂಡು ಹೋಗ್ತಾ ಇದ್ವಿ, ಅದರಲ್ಲಿ ಈ ಥರ ಆಯಿತು. ಅದರಿಂದ ಸ್ವಲ್ಪ ಜನಪ್ರತಿನಿಧಿಗಳು ಸಹಾಯ ಮಾಡಿದರೆ ಒಳ್ಳೆಯದಿತ್ತು ಅಂತ ಕೈ ಮುಗಿದು ಬೇಡ್ಕೊಳ್ತೀನಿ ಅಷ್ಟೇ. ಒಂದೂವರೆ ದಿವಸಕ್ಕೆ ಅಲ್ಲ ಸರ್. ಫಸ್ಟ್ ನಟ್ಟದು ಸುಮಾರು ಪೈಸೆ ಇಲ್ಲ. ಇದು ಪೊಟ್ಟಿ ಬಚ್ಚಲ್ಲ ಆಪ್ಲ. ಅದಕ್ಕೆ ಕಿಟ್ಟ
ಎಲ್ಲ ಉಳಿತು.